ಫಲಿತಾಂಶವನ್ನು ಮೊದಲು ನಾನು ಹೇಳ್ತೀನಿ. 100% ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು 785, ಅನುದಾನಿತ ಶಾಲೆಗಳು 206, ಅನುದಾನ ರಹಿತ ಶಾಲೆಗಳು 1297. ಒಟ್ಟಾರೆ 2288 ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಶೂನ್ಯ ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ: ಸರ್ಕಾರಿ ಶಾಲೆಗಳು 3, ಅನುದಾನಿತ ಶಾಲೆಗಳು 13, ಅನುದಾನ ರಹಿತ ಶಾಲೆಗಳು 62. ಒಟ್ಟಾರೆ 78 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ: ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು 43.12%, ವಿಷುಯಲಿ ಇಂಪೇರ್ಡ್ 75.04, ಹಿಯರಿಂಗ್ ಇಂಪೇರ್ಡ್ 62.51, ಡಿಸ್ಲೆಕ್ಸಿಯಾ 50%, ಮಸ್ಕ್ಯುಲರ್ ಡಿಸ್ಟ್ರೋಫಿ 59.46, ಸೆರೆಬ್ರಲ್ ಪಾಲ್ಸಿ 73.21, ಮಲ್ಟಿಪಲ್ ಡಿಸಾರ್ಡರ್ 37.93, ಅದರ್ ಏಲ್ಮೆಂಟ್ 55%, ಫಿಸಿಕಲಿ ಚಾಲೆಂಜ್ಡ್ 66.06, ಮಲ್ಟಿಪಲ್ ಡಿಸಬಿಲಿಟಿ 54.55%, ಸ್ಪೆಷಲ್ ಲರ್ನಿಂಗ್ ಡಿಸಬಿಲಿಟಿ 75.03%. ಒಟ್ಟಾರೆ 63.52% ಫಲಿತಾಂಶ ಬಂದಿದೆ. ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 9ನೇ ತಾರೀಕು ಅಂದರೆ ಇವತ್ತಿನಿಂದ 16ನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು B1 K1 ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ 17ನೇ ತಾರೀಕುವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 13ನೇ ತಾರೀಕಿನಿಂದ 22ನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿ B1 K1 ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿ 23ನೇ ತಾರೀಕುವರೆಗೂ ಸಮಯಾವಕಾಶ ಕಲ್ಪಿಸಿದೆ. SSLC ಪರೀಕ್ಷೆ 2 ದಿನಾಂಕ 7/6/2024ರಿಂದ 14/6/2024ರವರೆಗೆ ನಡೆಸಲಾಗುವುದು. ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗನ್ನು ಹೇಳೋದಾದರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ, ಉಡುಪಿ ಜಿಲ್ಲೆ. ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಶಿವಮೊಗ್ಗ ಜಿಲ್ಲೆ 3ನೇ ಸ್ಥಾನದಲ್ಲಿ. ಕೊಡಗು ಜಿಲ್ಲೆ 4ನೇ ಸ್ಥಾನದಲ್ಲಿ. ಉತ್ತರ ಕನ್ನಡ ಜಿಲ್ಲೆ 5ನೇ ಸ್ಥಾನದಲ್ಲಿ. ಹಾಸನ ಜಿಲ್ಲೆ 6ನೇ ಸ್ಥಾನದಲ್ಲಿ. ಮೈಸೂರು ಜಿಲ್ಲೆ 7ನೇ ಸ್ಥಾನದಲ್ಲಿ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 8ನೇ ಸ್ಥಾನದಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 9ನೇ ಸ್ಥಾನದಲ್ಲಿ. ಚಿಕ್ಕಮಗಳೂರು ಜಿಲ್ಲೆ 10ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಈಗ ಹೇಳ್ಬೋದು. ನಾಟ್ ಕಂಪ್ಲೀಟೆಡ್. ಸೊ ಇದು ಗ್ರೇಸ್ ಮಾರ್ಕ್ಸಿಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದರೆ ಗ್ರೇಸ್ ಮಾರ್ಕ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು 35% ಮಾರ್ಕ್ಸನ್ನು ಪಡೆದಿರಬೇಕಿತ್ತು. ಒಟ್ಟು 6 ಸಬ್ಜೆಕ್ಟಲ್ಲಿ 35% ಅಗ್ರಿಗೇಟ್ ಮಾರ್ಕ್ಸ್ ಇದ್ದರೆ 2 ಅಥವಾ 3 ಸಬ್ಜೆಕ್ಟ್ನಲ್ಲಿ ಅವರಿಗೆ 30%ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ದರೆ ಅವರಿಗೆ 3 ಸಬ್ಜೆಕ್ಟ್ನಲ್ಲಿ 10% ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು.
ಈಗ 35% ಇರೋದನ್ನು 25%ಗೆ ರಿಡ್ಯೂಸ್ ಮಾಡಿದ್ದೀವಿ. ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರ್ಯಾಕ್ಟ್ ದ ಗ್ರೇಸ್. ಸೊ ಅದು 25% ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು 10%ಇಂದ 20% ಎಲ್ಲ ಸಬ್ಜೆಕ್ಟಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. 10ಇಂದ 20%. ಗ್ರೇಸ್ ಪರ್ಸೆಂಟ್ ಜಾಸ್ತಿ ಆಗಿರೋದಕ್ಕೆ ಈಗ ಬರ್ತಾ ಇದೆ. ಈಗ ನಮ್ಮ ದಯವಿಟ್ಟು ಕೇಳಿ, ಪ್ರೆಸ್ ನೋಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ರೆ 30% ರಿಸಲ್ಟ್ ಕಡಿಮೆ ಆಗ್ತಾ ಇತ್ತು. ಅಂದರೆ ಈಗ ಲಾಸ್ಟ್ ಇಯರ್ 84% ಇದ್ದದ್ದು 54% ಆಗ್ತಾ ಇತ್ತು. ಆಮೇಲೆ ನಾವು ದಯವಿಟ್ಟು ಕೇಳಿ, ನಾವು ರೀನಾರ್ಮಲೈಸೇಷನ್ ಮಾಡಿದ್ದೀವಿ. ರೀನಾರ್ಮಲೈಸೇಷನ್ ಮಾಡಿದ ಮೇಲೆ ರಿಸಲ್ಟ್ 74% ಅಷ್ಟು ಆ ಮಟ್ಟಕ್ಕೆ ಬಂದಿದೆ. ನಮ್ಮದು ಈ ಗುರಿ ಏನಿದೆ, ಈಗ ನಾವು ಮಕ್ಕಳಿಗೆ ಫೇಲ್ ಮಾಡಬೇಕಂತದ್ದು ನಮ್ಮದು ಗುರಿ ಇಲ್ಲ. ದಯವಿಟ್ಟು ತಾವೆಲ್ಲರೂ ಇದು ಗಮನಿಸಬೇಕು. ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷಾ ಪದ್ಧತಿಯನ್ನು ನಾವು ನಡೆಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.